ಈ ಒಂದು ಅವಧಿಯಲ್ಲಿ ಸಮಾಜವಾದದ ಗುಣಗಳನ್ನು ತಿಳಿಯೋಣ. ವ್ಯಕ್ತಿವಾದಕ್ಕೆ ವಿರುದ್ಧವಾಗಿ ಬೆಳೆದು ಬಂದಂತಹ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಒಂದು ಸಮಾಜವಾದ ನೀಡಿರ್ತಕ್ಕಂಥದ್ದು ಕಂಡುಬರುತ್ತೆ. ವ್ಯಕ್ತಿಯ ಹಿತವನ್ನು ಸಮಾಜದ ಹಿತಕ್ಕೆ ಅಧೀನಪಡಿಸಿ, ಅಂದರೆ ಸಾಮೂಹಿಕ ಹಿತ ಸಾಧನೆಗೆ ಒಳಪಡಿಸುವ ಮೂಲಕ ಉತ್ಪಾದನೆ, ವಿತರಣೆ ಇವೆಲ್ಲವೂ ಕೂಡ ಸಮಾಜ ಅಥವಾ ರಾಜ್ಯದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ವಾದಿಸ್ತಕ್ಕಂಥದ್ದೇ ಸಮಾಜವಾದ. ಉತ್ಪಾದನಾ ವಿತರಣಾ ಸಾಧನಗಳು ಇವುಗಳ ಮೇಲೆ ರಾಜ್ಯದ ಹೊಡೆತನ ಮತ್ತು ನಿಯಂತ್ರಣವಿರಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥ ಒಂದು ಸಿದ್ಧಾಂತವೇ ಈ ಒಂದು ಸಮಾಜವಾದ. ವ್ಯಕ್ತಿಯ ಹಿತವನ್ನು ಸಮಾಜದ ಹಿತಕ್ಕೆ ಅಧೀನಕ್ಕೆ ಒಳಪಡಿಸೋದಕ್ಕೆ ಬಯಸಿರ್ತಕ್ಕಂಥ ಸಮಾಜವಾದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಈ ರೀತಿಯ ಸಾಮಾಜಿಕ, ಆರ್ಥಿಕ ಹಾಗೇನೇ ರಾಜಕೀಯ ಸಮಾನತೆಯನ್ನು ಜಾರಿಗೆ ತರ್ತಕ್ಕಂತಹದ್ದು, ಖಾಸಗಿ ಆಸ್ತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ತಕ್ಕಂಥದ್ದು, ಬಂಡವಾಳಶಾಹಿ ವ್ಯವಸ್ಥೆಯನ್ನು ಶಾಂತಿಯುತ ವಿಧಾನದ ಮೂಲಕ ಬದಲಾಯಿಸಿ ಸಮಾಜವಾದಿ ವ್ಯವಸ್ಥೆಯನ್ನಾಗಿ ಅಥವಾ ಸಮಷ್ಟಿ ವ್ಯವಸ್ಥೆಯನ್ನಾಗಿ ಮಾರ್ಪಡಿಸ್ತಕ್ಕಂಥದ್ದು, ಅನಾವಶ್ಯಕವಾದಂತಹ ಪೈಪೋಟಿಗೆ ಬದಲಾಗಿ ಸಹಕಾರ ತತ್ವವನ್ನು ಜಾರಿಗೆ ತರ್ತಕ್ಕಂಥದ್ದು, ಕೈಗಾರಿಕೆಗಳನ್ನು ರಾಷ್ಟ್ರೀಕರಣಗೊಳಿಸ್ತಕ್ಕಂಥದ್ದು, ಈ ಎಲ್ಲ ಉದ್ದೇಶವನ್ನು ಕೂಡ ಸಮಾಜವಾದ ಹೊಂದಿದೆ. ಒಟ್ಟಾರೆಯಾಗಿ ವ್ಯಕ್ತಿ ಸ್ವಾತಂತ್ರ್ಯವು ಸಮಾಜದ ಹಿತಕ್ಕೆ ಸಂಪೂರ್ಣವಾಗಿ ಅಧೀನವಾಗಿರಬೇಕು ಅಂತಕ್ಕಂತಹ ತತ್ವವನ್ನು ಹೊಂದಿರತಕ್ಕಂಥ ಸಮಾಜವಾದ ಉತ್ಪಾದನಾ ಸಾಧನಗಳಾಗಿರ್ತಕ್ಕಂತಹ ಭೂಮಿ, ಬಂಡವಾಳ, ಸಂಘಟನೆ, ಶ್ರಮ ಇವೇ ಮೊದಲಾದವುಗಳನ್ನು ಒಟ್ಟು ಸರ್ಕಾರವಾಗಲಿ ಅಥವಾ ರಾಜ್ಯವಾಗಲಿ ಅಥವಾ ಸಮಾಜವಾಗಲಿ ವಶಪಡಿಸಿಕೊಂಡು ಆ ಒಂದು ಉತ್ಪಾದನಾ ಮತ್ತು ವಿತರಣಾ ಸಾಧನಗಳೆಲ್ಲವೂ ಕೂಡ ಸಮಾಜದ ಹಿತಾರ್ಥಕ್ಕಾಗಿ ಹಂಚಬೇಕು. ಹಾಗೇನೇ ಸಮಾಜದ ಹಿತಕ್ಕೋಸ್ಕರ ಇವುಗಳು ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂತಹದನ್ನೇ ನಾವು ಸಮಾಜವಾದ ಅಂತ ಹೇಳಿಬಿಟ್ಟು ಕರೆಯಬಹುದಾಗಿದ್ದು, ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ 19 ಮತ್ತು 20ನೇ ಶತಮಾನಗಳಲ್ಲಿ ಬೆಳೆದು ಬಂದಂಥ ಒಂದು ಶ್ರೇಷ್ಠವಾದಂಥ ಜನಪ್ರಿಯವಾದಂತಹ ರಾಜಕೀಯ ಸಿದ್ಧಾಂತವಾಗಿದ್ದು, ಇದು ಹೊಂದಿರತಕ್ಕಂಥ ಗುಣಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಮಾಜವಾದ ಹೊಂದಿರತಕ್ಕಂಥ ಮೊದಲ ಗುಣ ವ್ಯಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು. ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್ಸ್. ಸೋಷಿಯಲಿಸಮ್ gives importance to individuals for the development of his property, personality. It is not only gives liberty and equality but also protects his rights also. ಅಂದರೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ, ಸಮಾಜವಾದ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಉತ್ತಮಪಡಿಸಲಿಕ್ಕೋಸ್ಕರವಾಗಿ, ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗುತ್ತೆ. ಕೇವಲ ಸ್ವಾತಂತ್ರ್ಯ ಮತ್ತು ಸಮಾನತೆಗಳನ್ನಷ್ಟೇ ನೀಡೋದಲ್ಲ, ವ್ಯಕ್ತಿಯ ಹಕ್ಕುಗಳನ್ನು ಕೂಡ ಸಂರಕ್ಷಿಸ್ತಕ್ಕಂಥ ಕೆಲಸವನ್ನು ಸಮಾಜವಾದ ಮಾಡ್ತಾ ಹೋಗುತ್ತೆ. ಅಂದರೆ ಇದು ಸಮಾಜಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರೂ ಕೂಡ ಇಡೀ ಸಮಾಜದ ಅಭಿವೃದ್ಧಿಯಲ್ಲೇ ವ್ಯಕ್ತಿಯ ಅಭಿವೃದ್ಧಿಯನ್ನು ಕೂಡ ಸಾಧಿಸ್ತಕ್ಕಂಥ ಉದ್ದೇಶವನ್ನು ಈ ಒಂದು ಸಮಾಜವಾದ ಹೊಂದಿದೆ. ಅಂದರೆ ವ್ಯಕ್ತಿ ಮತ್ತು ಸಮಾಜ ಎರಡೂ ಕೂಡ ಜೊತೆಯಲ್ಲಿನ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಕ್ಕಂತಹ ಒಂದು ನಿಲುವನ್ನು ಸಮಾಜವಾದ ವ್ಯಕ್ತಪಡಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ವ್ಯಕ್ತಿತ್ವವನ್ನು ವಿಕಸನ ಪಡಿಸ್ಕೊಳ್ಳೋದಕ್ಕೆ ಸ್ವಪೂರಕವಾದಂಥ ವಾತಾವರಣವನ್ನು ರಾಜ್ಯ ಅಥವಾ ಸಮಾಜ ಕಲ್ಪಿಸಿಕೊಡಬೇಕು ಅಂತ ಹೇಳುತ್ತೆ. ಅದರ ಜೊತೆಗೆ ಕೇವಲ ಸ್ವಾತಂತ್ರ್ಯ ಮತ್ತು ಸಮಾನತೆಗಳಷ್ಟೇ ಇದು ಪ್ರಾಮುಖ್ಯತೆಯನ್ನು ಕೊಡಲ್ಲ. ಸ್ವಾತಂತ್ರ್ಯ ಮತ್ತು ಸಮಾನತೆ, ಸ್ವಾತಂತ್ರ್ಯ ಮೀನ್ಸ್ ವ್ಯಕ್ತಿ ಏನು ಕೆಲವೊಂದು ನಿರ್ಬಂಧಗಳ ಮೂಲಕ ತನ್ನ ಸ್ವಾತಂತ್ರ್ಯವನ್ನು ಅನುಭವಿಸೋದಕ್ಕೆ ಮುಕ್ತವಾದಂಥ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಅಂದರೆ ವಾಕ್ ಸ್ವಾತಂತ್ರ್ಯ ಇರಬಹುದು, ಅಭಿವ್ಯಕ್ತ ಸ್ವಾತಂತ್ರ್ಯ ಇರಬಹುದು, ಧಾರ್ಮಿಕ ಸ್ವಾತಂತ್ರ್ಯ ಇರಬಹುದು, ಪತ್ರಿಕಾ ಸ್ವಾತಂತ್ರ್ಯ ಇರಬಹುದು. ಇಂತಹ ಒಂದು ಸ್ವಾತಂತ್ರ್ಯಗಳನ್ನು ಕೂಡ ವ್ಯಕ್ತಿಗೆ ಕಲ್ಪಿಸಿಕೊಡುತ್ತೆ. ಅದರ ಜೊತೆಯಲ್ಲಿ ಸಾಮಾಜಿಕವಾಗಿ ಅಂದರೆ ಜಾತಿ, ಮತ, ಲಿಂಗ, ವರ್ಗ ಇವ್ಯಾವುದೂ ಕೂಡ ಭೇದ ಭಾವವಿಲ್ಲದೆ ಆರ್ಥಿಕವಾಗಿ ಅಂದರೆ ಬಡವ, ಶ್ರೀಮಂತ ಅಥವಾ ಉಳ್ಳವ ಅಥವಾ ಇಲ್ಲದೇ ಇರತಕ್ಕಂಥವ್ರಂತಕ್ಕಂಥ ಯಾವುದೇ ತಾರತಮ್ಯವನ್ನು ಮಾಡದೆ
ರಾಜಕೀಯವಾಗಿಯೂ ಕೂಡ ಎಲ್ಲರಿಗೂ ಕೂಡ ರಾಜಕೀಯ ಚಟುವಟಿಕೆಗಳಲ್ಲಿ ಅಥವಾ ಪ್ರಕ್ರಿಯೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಸಮಾನತೆಯನ್ನು ಈ ಒಂದು ಸಮಾಜವಾದ ಕಲ್ಪಿಸಿಕೊಡುತ್ತೆ. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೀಡತಕ್ಕಂಥ ಹಕ್ಕುಗಳೇನಿದ್ದಾವೆ, ಹಕ್ಕುಗಳನ್ನು ಬೇರೆಯವರು ಯಾರಾದರೂ ಕೂಡ ಕಸಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ರಾಜ್ಯ ಇರಬಹುದು ಅಥವಾ ಬೇರೆ ವ್ಯಕ್ತಿಗಳಿರಬಹುದು ಅಥವಾ ಗುಂಪುಗಳಿರಬಹುದು, ಅವರಿಂದ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಸಮಾಜವಾದ ಮಾಡುತ್ತೆ. ಇದು ಸಮಾಜವಾದದ ಮೊದಲ ಗುಣ. ಅಂದರೆ ವ್ಯಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅಂದರೆ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರೂ ಕೂಡ ಸಮಾಜದ ಚೌಕಟ್ಟಿನ ಒಳಗಡೆನೇ ವ್ಯಕ್ತಿಯು ಕೂಡ ತನ್ನ ವ್ಯಕ್ತಿತ್ವವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಗೊಳಿಸ್ಕೊಳ್ಳೋದಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ಈ ಒಂದು ಸಮಾಜವಾದ ಕಲ್ಪಿಸಿಕೊಡಬೇಕು ಅಂತೇಳಿಬಿಟ್ಟು ಪ್ರತಿಪಾದಿಸುತ್ತೆ. ಇದು ಮೊದಲ ಗುಣ. ಹಾಗೆಯೇ ಮತ್ತೊಂದು ಮುಖ್ಯವಾದಂತಹ ಗುಣ ಅಂತಂದರೆ ಎರಡನೇದು ಸಮಸ್ಯೆಗಳನ್ನು ನಿವಾರಿಸುತ್ತೆ. ವೆಂಟಿಲೇಷನ್ ಆಫ್ ಪ್ರಾಬ್ಲಮ್ಸ್. ಇಟ್ ಮೀನ್ಸ್ ಸೋಷಿಯಾಲಿಸಮ್ ವೆಂಟಿಲೇಟ್ಸ್ ದಿ ಪ್ರಾಬ್ಲಮ್ಸ್ ಆಫ್ ಸೆಂಟ್ರಲೈಸ್ಡ್ ಆಫ್ ವೆಲ್ತ್, ಎಕನಾಮಿಕ್ ಇನ್ಇಕ್ವಾಲಿಟಿ, ಪ್ರಾಫಿಟ್ ಮೋಟಿವ್, exploitation of working class, class struggle, etc., which are the problems of capitalism. ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಏನಿದೆ, ಎಲ್ಲ ಸಮಸ್ಯೆಗಳು ಕೂಡ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸಮಸ್ಯೆಗಳಾಗಿದ್ದಾವೆ. ಅಲ್ಲಿನ ಉತ್ಪಾದನೆ ಇರಬಹುದು, ಹಾಗೇನೇ ಸಂಪತ್ತಿನ ಕೇಂದ್ರೀಕರಣವಿರಬಹುದು. ಅಂದರೆ ಸಂಪತ್ತು ಬಂಡವಾಳಶಾಹಿ ಪದ್ಧತಿಯಲ್ಲಿ ಕೆಲವೇ ಜನರ ಕೈಯಲ್ಲಿ ಸಂಪತ್ತು ಅಂತಕ್ಕಂಥದ್ದು ಕೇಂದ್ರೀಕರಣವಾಗ್ತಾ ಹೋಗುತ್ತೆ. ಆ ಸಂಪತ್ತಿನ ಕೇಂದ್ರೀಕರಣ, ಆರ್ಥಿಕ ಅಸಮಾನತೆ, ಅಂದರೆ ಹಣಕಾಸಿನ ವಿಷಯದಲ್ಲಿ ಅಥವಾ ಅವರು ಹೊಂದಿರತಕ್ಕಂಥ ಆರ್ಥಿಕ ಸ್ಥಿತಿಗತಿಯ ಆಧಾರದ ಮೇಲೆ ಶ್ರೀಮಂತರು ಮತ್ತು ಬಡವರು ಅಂತಕ್ಕಂತಹ, ಉಳ್ಳವರು ಅಥವಾ ಇಲ್ಲದೇ ಇರತಕ್ಕಂಥವ್ರು ಅಂತ ಹೇಳಿಬಿಟ್ಟು ಆರ್ಥಿಕವಾಗಿ ಅಸಮಾನತೆಯಿಂದ ಕಾಣ್ತಕ್ಕಂಥದ್ದು. ಹಾಗೆಯೇ ಲಾಭದ ಉದ್ದೇಶ. ಬಂಡವಾಳಶಾಹಿ ಪದ್ಧತಿಯ ಮತ್ತೊಂದು ಮುಖ್ಯವಾದಂಥ ದೋಷ ಅಥವಾ ಸಮಸ್ಯೆ ಅಂತಂದರೆ ಲಾಭದ ಉದ್ದೇಶ. ಬಂಡವಾಳಶಾಹಿಗಳು ತಾವು ಯಾವುದೇ ಕಾರ್ಯವನ್ನು ನಿರ್ವಹಿಸಿದರೂ ಕೂಡ, ಉತ್ಪಾದನೆಯನ್ನು ಮಾಡಿದರೂ ಕೂಡ, ಏನೇ ಮಾಡಿದರೂ ಕೂಡ ಅದೆಲ್ಲದರ ಹಿಂದೆಯೂ ಕೂಡ ಲಾಭದ ಉದ್ದೇಶವಿರುತ್ತೆ. ಲಾಭ ಇಲ್ಲ ಅಂತಂದರೆ ಬಂಡವಾಳಶಾಹಿಗಳು ಯಾವುದೇ ಕಾರ್ಯವನ್ನು ಕೂಡ ನಿರ್ವಹಿಸೋದಿಲ್ಲ. ಆ ಲಾಭದ ಉದ್ದೇಶವೂ ಕೂಡ ಬಂಡವಾಳಶಾಹಿ ವ್ಯವಸ್ಥೆಯ ಮತ್ತೊಂದು ಮುಖ್ಯವಾದಂತಹ ಸಮಸ್ಯೆ. ಹಾಗೆಯೇ ಕಾರ್ಮಿಕ ವರ್ಗದ ಶೋಷಣೆ. ಬಂಡವಾಳಶಾಹಿಗಳು ಉತ್ಪಾದನೆ ಏನಿದೆ, ಕೈಗಾರಿಕೆಗಳ ಒಡೆತನವನ್ನು ಹೊಂದಿರುವ ಮೂಲಕ ಕೂಲಿ ಕಾರ್ಮಿಕರನ್ನು ಅಥವಾ ಕಾರ್ಮಿಕ ವರ್ಗವನ್ನು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು ಅಥವಾ ಅವರನ್ನು ಶೋಷಣೆ ಮಾಡ್ತಕ್ಕಂಥದ್ದು. ಅಂದರೆ ಅವರ ಶ್ರಮವನ್ನು ಶೋಷಣೆ ಮಾಡ್ತಕ್ಕಂಥದ್ದು. ಅಂದರೆ ಅವರಿಂದ ಹೆಚ್ಚು ದುಡಿಸ್ಕೊಂಡು ಅವರಿಗೆ ಕಡಿಮೆ ಕೂಲಿಯನ್ನು ಅಥವಾ ವೇತನವನ್ನು ನೀಡ್ತಕ್ಕಂಥದ್ದು. ಈ ರೀತಿಯಾಗಿ ಬಂಡವಾಳಶಾಹಿ ಪದ್ಧತಿಯ ಮತ್ತೊಂದು ಸಮಸ್ಯೆ ಅಂತಂದರೆ ಕಾರ್ಮಿಕರನ್ನು ಶೋಷಣೆ ಮಾಡ್ತಕ್ಕಂತಹದ್ದು. ಹಾಗೇನೇ ಮುಖ್ಯವಾಗಿ ಮತ್ತೊಂದು ಅಂಶ ವರ್ಗ ಸಂಘರ್ಷ. ಅಂದರೆ ಇಲ್ಲಿ ಕಾರ್ಮಿಕ ವರ್ಗ ಮತ್ತು ಬಂಡವಾಳಶಾಹಿಗಳ ನಡುವೆ, ಅಂದರೆ ಬಂಡವಾಳಶಾಹಿ ಪದ್ಧತಿಯಲ್ಲಿ ನಿರಂತರವಾಗಿ ವರ್ಗ ಸಂಘರ್ಷವನ್ನು ಕೂಡ ಕಾಣಬಹುದಾಗಿದೆ. ಅಂದರೆ ಒಂದು ಕಡೆ ಬಂಡವಾಳಶಾಹಿ ವರ್ಗ, ಮತ್ತೊಂದು ಕಾರ್ಮಿಕ ವರ್ಗ, ಪ್ರತಿಯೊಂದು ವರ್ಗಗಳು ಕೂಡ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ತಕ್ಕಂತಹ ನಿಟ್ಟಿನಲ್ಲಿ ಪರಸ್ಪರ ಸಂಘರ್ಷಕ್ಕೆ ಅಥವಾ ಘರ್ಷಣೆಗೆ ಇಳಿತಕ್ಕಂಥದ್ದು ಕೂಡ ಬಂಡವಾಳಶಾಹಿಯ ಮತ್ತೊಂದು ಮುಖ್ಯವಾದಂತಹ ಸಮಸ್ಯೆ. ಹಾಗೇನೇ ಪೈಪೋಟಿ, ಅನಾವಶ್ಯಕವಾದಂತಹ ಪೈಪೋಟಿ, ಇದು ಕೂಡ ಬಂಡವಾಳಶಾಹಿ ಪದ್ಧತಿಯ ಮತ್ತೊಂದು ಮುಖ್ಯವಾದಂತಹ ಸಮಸ್ಯೆ. ಬಂಡವಾಳಶಾಹಿ ಪದ್ಧತಿಯಲ್ಲಿನ ಪೈಪೋಟಿಯಿಂದಾಗಿ ದೇಶದ ಸಂಪತ್ತು ಹಾಳಾಗಲಿಕ್ಕೆ ಅಥವಾ ನಾಶವಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಯಾಕೆ ಅಂತಂದರೆ ಇಲ್ಲಿ ಬಂಡವಾಳಶಾಹಿಗಳು ಪ್ರತಿಯೊಬ್ಬನೂ ಕೂಡ ಹೆಚ್ಚಿನ ಸಂಪತ್ತನ್ನು ಹೊಂದಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಪರಸ್ಪರ ಪೈಪೋಟಿಗಿಳಿತಾ ಹೋಗ್ತಾರೆ. ಕಡಿಮೆ ಬಂಡವಾಳವನ್ನು ಹೊಂದಿರತಕ್ಕಂಥ ಬಂಡವಾಳಶಾಹಿಗಳು ಹೆಚ್ಚಿನ ಬಂಡವಾಳವನ್ನು ಹೊಂದಿರತಕ್ಕಂಥ ಬಂಡವಾಳಶಾಹಿಗಳೊಂದಿಗೆ ಪೈಪೋಟಿಯನ್ನು ನಡೆಸಲಿಕ್ಕೆ ಸಾಧ್ಯವಾಗದೆ ಅವರೂ ಕೂಡ ಕೆಲವೊಂದು ದಿನಗಳ ನಂತರ, ಕಾಲಾನಂತರದಲ್ಲಿ ಅಂದರೆ ಸಣ್ಣ ಪ್ರಮಾಣದ ಬಂಡವಾಳಶಾಹಿಗಳು ನಷ್ಟವನ್ನು, ಅಂದರೆ ಪೈಪೋಟಿಯಿಂದಾಗಿ ಸಾಕಷ್ಟು ನಷ್ಟವನ್ನು ಎದುರಿಸಿ ಕೊನೆಗೆ ಇವರೂ ಕೂಡ ಕಾರ್ಮಿಕ ವರ್ಗವಾಗಿ ಪರಿವರ್ತನೆಯಾಗ್ತಾ ಹೋಗ್ತಾರೆ. ಹಾಗಾಗಿ ಇದು ಕೂಡ, ಅಂದರೆ ಪೈಪೋಟಿ ಅಂತಕ್ಕಂಥದ್ದು ಕೂಡ ಬಂಡವಾಳಶಾಹಿ ಪದ್ಧತಿಯ ಮತ್ತೊಂದು ಮುಖ್ಯವಾದಂತಹ ಸಮಸ್ಯೆ. ಆದರೆ ಸಮಾಜವಾದ ಬಂಡವಾಳಶಾಹಿ ಪದ್ಧತಿಯಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಿಸಿ ಸಹಕಾರ ಮತ್ತು ಸಮಾನತೆಯ ತತ್ವದ ಆಧಾರದ ಮೇಲೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಕರೆಯನ್ನು ಕೊಡುತ್ತೆ. ಇದು ಕೂಡ ಸಮಾಜವಾದದ ಮತ್ತೊಂದು ಮುಖ್ಯವಾದಂತಹ ಗುಣ. ಅಂದರೆ ಬಂಡವಾಳಶಾಹಿ ಪದ್ಧತಿಯಲ್ಲಿ ಏನೆಲ್ಲ ಲೋಪದೋಷಗಳಿತ್ತು, ಏನೆಲ್ಲ ಸಮಸ್ಯೆಗಳಿತ್ತು, ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಿಸ್ತಕ್ಕಂತಹ ಒಂದು ಗುಣವನ್ನು ಕೂಡ ಸಮಾಜವಾದ ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ.
ಮತ್ತೊಂದು ಮುಖ್ಯವಾದಂತಹ ಗುಣ ಸಮಾಜವಾದದ್ದು ಅಪೋಸಿಷನ್ ಟು ಇಂಡಿವಿಜುವಲ್ ಪ್ರಾಫಿಟ್, ಅಂದರೆ ವೈಯಕ್ತಿಕ ಲಾಭಕ್ಕೆ ವಿರೋಧವನ್ನು ಕೂಡ ಈ ಒಂದು ಸಮಾಜವಾದ ವ್ಯಕ್ತಪಡಿಸುತ್ತೆ. ಅಂದರೆ ಸೋಷಿಯಲಿಸಮ್ ಅಪೋಸಸ್ ಪ್ರಾಫಿಟ್ ಮೋಟಿವ್ ಅಂಡ್ ಇಂಟ್ರೊಡ್ಯೂಸಸ್ ದಿ ಪ್ರಿನ್ಸಿಪಲ್ ಆಫ್ ಸರ್ವೀಸ್ ಮೋಟಿವ್. ಅಂದರೆ ಸಮಾಜವಾದ ವೈಯಕ್ತಿಕ ಲಾಭದ ಉದ್ದೇಶವನ್ನು ವಿರೋಧ ಮಾಡ್ತಾ ಹೋಗುತ್ತೆ ಮತ್ತು ಸೇವಾ ಉದ್ದೇಶದ ತತ್ವವನ್ನು ಪ್ರತಿಪಾದಿಸ್ತಾ ಹೋಗುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಲಾಭವನ್ನು ಮಾಡಿಕೊಳ್ಬಾರ್ದು. ಇಡೀ ಸಮಾಜಕ್ಕೆ, ಇಡೀ ಸಮುದಾಯಕ್ಕೆ, ಏನೇ ಆದರೂ ಕೂಡ ಅದು ಇಡೀ ಸಮುದಾಯಕ್ಕೆ ಸಲ್ಲಬೇಕು, ಎಲ್ರಿಗೂ ಕೂಡ ಸಮಾನವಾಗಿ ಸಿಗಬೇಕು ಅಂತಕ್ಕಂತಹ ತತ್ವವನ್ನು ಪ್ರತಿಪಾದಿಸುತ್ತೆ. ಅಂದರೆ ಸರ್ವೀಸ್ ಮೋಟಿವ್, ಅಂದರೆ ಸೇವಾ ಉದ್ದೇಶವನ್ನು ಈ ಒಂದು ಸಮಾಜವಾದ ಹೊಂದಿದೆ. ಸಾಮಾಜಿಕ ಲಾಭವೇ ಸಮಾಜವಾದದ ಅಂತಿಮ ಗುರಿ. ಅಂದರೆ ಏನೇ ಮಾಡಿದರೂ ಕೂಡ ಅದು ಯಾರೋ ಒಬ್ಬರು ಅಥವಾ ಇಬ್ಬರು ಬಂಡವಾಳಶಾಹಿ ಪದ್ಧತಿಯಾಗಿ ಅಥವಾ ವ್ಯಕ್ತಿವಾದದ ಹಾಗೆ ಒಂದಿಬ್ಬರಿಗೆ ಅಥವಾ 3-4 ಜನರಿಗೆ ಅಥವಾ ಯಾವುದೋ ಗುಂಪಿಗೆ ಅನುಕೂಲವಾಗ್ತಕ್ಕಂಥದ್ದಲ್ಲ, ಇಡೀ ಸಮಾಜಕ್ಕೆ ಲಾಭವಾಗಬೇಕು. ಇದೇ ಸಮಾಜವಾದದ ಮುಖ್ಯ ಗುರಿ. ಹಾಗೇನೇ ಇದನ್ನು ಸಾಧಿಸಲಿಕ್ಕೋಸ್ಕರ ಮುಖ್ಯವಾಗಿ ಅಂದರೆ ಇಡೀ ಸಮಾಜಕ್ಕೆ ಲಾಭವನ್ನು ತರಲಿಕ್ಕೋಸ್ಕರವಾಗಿ ಉತ್ಪಾದನಾ ಮತ್ತು ವಿತರಣಾ ಸಾಧನಗಳೇನಿದ್ದಾವೆ, ಉತ್ಪಾದನಾ ಸಾಧನಗಳಾಗಿರ್ತಕ್ಕಂಥ ಭೂಮಿ, ಬಂಡವಾಳ, ಶ್ರಮ ಮತ್ತು ಸಂಘಟನೆ, ವಿತರಣಾ ಸಾಧನಗಳಾಗಿರ್ತಕ್ಕಂಥ ರೈಲ್ವೆ ಇರಬಹುದು, ಬ್ಯಾಂಕಿಂಗ್ ಇರಬಹುದು, ಇನ್ನೂ ಮುಂತಾದವುಗಳೆಲ್ಲವೂ ಕೂಡ ಸರ್ಕಾರದ ಹೊಡೆತನ ಮತ್ತು ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು, ಸರ್ಕಾರ ಅಥವಾ ರಾಜ್ಯದ ಒಡೆತನದಲ್ಲಿ ಮತ್ತು ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಸಮಾಜವಾದ ಪ್ರತಿಪಾದಿಸುತ್ತೆ. ಅಂದರೆ ಯಾರೂ ಕೂಡ ವೈಯಕ್ತಿಕ ಲಾಭವನ್ನು ಇಲ್ಲಿ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು, ನಿರೀಕ್ಷೆಯನ್ನು ಮಾಡಬಾರ್ದು. ಏನೇ ಆದರೂ ಕೂಡ ಇಡೀ ಸಮಾಜಕ್ಕೆ ಲಾಭವಾಗಬೇಕಾದ್ರಿಂದ ಇಡೀ ಸಮಾಜದ ಹಿತಾಸಕ್ತಿ ಈಡೇರಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಹಾಗಾದರೆ ಇದನ್ನು ಸಾಕಾರಗೊಳಿಸಬೇಕಾದ್ರೆ ಉತ್ಪಾದನಾ ಮತ್ತು ವಿತರಣಾ ಸಾಧನಗಳೆಲ್ಲವೂ ಕೂಡ ಸರ್ಕಾರ ಅಥವಾ ರಾಜ್ಯದ ಒಡೆತನದಲ್ಲಿರಬೇಕು ಅಂತ ಹೇಳಿಬಿಟ್ಟು ಕೂಡ ಪ್ರತಿಪಾದಿಸುತ್ತೆ. ಇದು ಕೂಡ ಸಮಾಜವಾದದ ಮತ್ತೊಂದು ಮುಖ್ಯವಾದ ಗುಣ. ಹಾಗೇನೇ ಮತ್ತೊಂದು ಗುಣ ಆರ್ಥಿಕ ಸಮಾನತೆ, ಇಕನಾಮಿಕ್ ಈಕ್ವಾಲಿಟಿ. ಸೋಷಿಯಲಿಸಮ್ ಪ್ರೊಟೆಕ್ಟ್ಸ್ ದಿ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ ಥ್ರೂ ದಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ದಿ goods that are produced in the system of labor gets fruit for his labor. ಅಂದರೆ ಸಮಾಜವಾದ ಉತ್ಪಾದನೆಯಾಗ್ತಕ್ಕಂತಹ ಸರಕುಗಳ ಸಮಾನ ವಿತರಣೆಯ ಮೂಲಕ ಸಮಾನತೆಯ ತತ್ವವನ್ನು ರಕ್ಷಿಸುತ್ತದೆ. ಅಂದರೆ ಏನು ಉತ್ಪಾದನೆಯನ್ನು ಕೈಗೊಳ್ಳಲಾಗುತ್ತೆ, ರಾಜ್ಯ ಅಥವಾ ಸಮಾಜವೇ ಉತ್ಪಾದಿಸಿದಂಥ ವಸ್ತುಗಳನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನವಾಗಿ ವಿತರಿಸುವ ಮೂಲಕ ಸಮಾನತೆಯ ತತ್ವವನ್ನು, ಅಂದರೆ ಎಲ್ಲರೂ ಕೂಡ ಸಮಾನರು, ದೆರ್ ಈಸ್ ನೋ ಡಿಸ್ಕ್ರಿಮಿನೇಷನ್, ಯಾವುದೇ ತಾರತಮ್ಯವನ್ನು ಮಾಡದೆ, ಅಂದರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಯಾವುದೇ ವಿಚಾರದಲ್ಲೂ ಕೂಡ ಎಂತಹದೇ ತಾರತಮ್ಯವನ್ನು ಮಾಡದೆ ಇದು ಎಲ್ರಿಗೂ ಕೂಡ ಉತ್ಪಾದಿಸಿದಂಥ ವಸ್ತುಗಳನ್ನು ಸಮಾನವಾಗಿ ವಿತರಿಸುವ ಮೂಲಕ ಸಮಾನತೆಯ ತತ್ವವನ್ನು ರಕ್ಷಣೆ ಮಾಡುತ್ತೆ. ಈ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಕಾರ್ಮಿಕನೂ ಕೂಡ ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ಪಡೀತಾ ಹೋಗ್ತಾನೆ. ಅಂದರೆ ಅವನು ಹೇಗೆ ಕೆಲಸ ಮಾಡ್ತಾನೋ, ಅವನೇನು ಶ್ರಮವನ್ನು ಹಾಕ್ತಾನೋ ಆ ಶ್ರಮಕ್ಕೆ ಅವನಿಗೆ ಏನು ಬರಬೇಕು ಅದಕ್ಕೆ ಪ್ರತಿಫಲವನ್ನು ಪ್ರತಿಯೊಬ್ಬ ಕಾರ್ಮಿಕನೂ ಕೂಡ ಪಡೀತಾ ಹೋಗ್ತಾನೆ. ಹಾಗೇನೇ ಇದರಿಂದ ಕಾರ್ಮಿಕರನ್ನು ಅನಾವಶ್ಯಕವಾಗಿ ಶೋಷಣೆ ಮಾಡುವುದನ್ನು ಅಥವಾ ಲಾಭ ಗಳಿಸೋದನ್ನು ಕೂಡ ಇದು ತಪ್ಪಿಸ್ತಾ ಹೋಗುತ್ತೆ. ಅಂದರೆ ಈ ಮೊದಲು ಸಮಾಜವಾದ ಅಸ್ತಿತ್ವಕ್ಕೆ ಬರೋದಕ್ಕೆ ಮುಂಚೆ ಅಸ್ತಿತ್ವದಲ್ಲಿದ್ದಂಥ ಬಂಡವಾಳಶಾಹಿ ಪದ್ಧತಿ ಏನಿತ್ತು, ಆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕಾರ್ಮಿಕ ವರ್ಗವನ್ನು ಬಂಡವಾಳಶಾಹಿಗಳು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ನಿರಂತರವಾಗಿ ಶೋಷಣೆಯನ್ನು ಮಾಡ್ತಾಯಿದ್ರು. ಆದರೆ ಸಮಾಜವಾದ ಉತ್ಪಾದನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾರ್ಮಿಕ ವರ್ಗವನ್ನು ಶೋಷಣೆ ಮಾಡ್ತಕ್ಕಂಥದ್ದನ್ನು, ಅಂದರೆ ಅನಾವಶ್ಯಕವಾಗಿ ಅವರನ್ನು ಶೋಷಿಸ್ತಕ್ಕಂಥದ್ದನ್ನು ಅಥವಾ ಅವರಿಂದ ಲಾಭ ಗಳಿಸೋದನ್ನು ಕೂಡ ಸಮಾಜವಾದ ತಪ್ಪಿಸುತ್ತೆ, ಅಂದರೆ ನಿಯಂತ್ರಿಸುತ್ತೆ. ಅಂದರೆ ಆರ್ಥಿಕ ಸಮಾನತೆಯನ್ನು ಕೂಡ ಈ ಒಂದು ಸಮಾಜವಾದ ಬಯಸುತ್ತೆ. ಅಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆರ್ಥಿಕ ವಿಷಯದಲ್ಲಿ ಸಮಾನರು ಅಂತ ಹೇಳಿಬಿಟ್ಟು ಹೇಳುತ್ತೆ. ಅಂದರೆ ಇಲ್ಲಿ ಎಲ್ರಿಗೂ ಕೂಡ ಮೂಲಭೂತ ಅವಶ್ಯಕತೆಗಳನ್ನು ರಾಜ್ಯ ಅಥವಾ ಸರ್ಕಾರವೇ ಕಲ್ಪಿಸಿಕೊಡ್ತಾ ಹೋಗುತ್ತೆ. ಆರ್ಥಿಕವಾಗಿ ಏನು ಬಡವ ಅಥವಾ ಶ್ರೀಮಂತ, ಉಳ್ಳವ ಅಥವಾ ಇಲ್ಲದೇ ಇರತಕ್ಕಂಥವನಂತಕ್ಕಂಥ ಏನು ತಾರತಮ್ಯಗಳಿತ್ತು ಈ ಮೊದಲು, ಅವೆಲ್ಲವನ್ನು ಕೂಡ ನಿರ್ಮೂಲನ ಮಾಡಿ ಆರ್ಥಿಕ ಕ್ಷೇತ್ರದಲ್ಲಿ ಸಮಾನತೆಯನ್ನು ಕೂಡ ತರ್ತಕ್ಕಂತಹ ಒಂದು ಗುಣವನ್ನು ಸಮಾಜವಾದ ಹೊಂದಿದೆ. ಮತ್ತೊಂದು ಮುಖ್ಯವಾದಂತಹ ಗುಣ ಕೋಆಪರೇಷನ್. ಇಟ್ ಮೀನ್ಸ್ ಸಹಕಾರ. ಸೋಷಿಯಲಿಸಮ್ ಇನ್ಕ್ರೀಸಸ್ ದಿ ಫೀಲಿಂಗ್ ಆಫ್ ಕೋಆಪರೇಷನ್ ಬೈ ಎಲಿಮಿನೇಟಿಂಗ್ ಅನ್ನೆಸೆಸರಿ ಕಾಂಪಿಟೇಷನ್. ಸೋಷಿಯಲಿಸಮ್ ರೆಗ್ಯುಲೇಟ್ಸ್ ಇನ್ಫ್ಲೇಷನ್ ವಿಚ್ ಹ್ಯಾಪನ್ಸ್ ಥ್ರೂ ಕಾಂಪಿಟೇಷನ್. ಮುಖ್ಯವಾಗಿ
ಸಮಾಜವಾದ ಅನಗತ್ಯವಾದಂತಹ ಪೈಪೋಟಿಯನ್ನು ತೆಗೆದುಹಾಕುವ ಮೂಲಕ ಸಹಕಾರದ ಭಾವನೆಯನ್ನು ಹೆಚ್ಚಿಸುತ್ತೆ. ಅಂದರೆ ಈ ಮುಂಚೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಬಂಡವಾಳಶಾಹಿಗಳ ನಡುವಿನ ಅನಾರೋಗ್ಯಕರವಾದಂಥ ಅನಾವಶ್ಯಕವಾದಂಥ ಪೈಪೋಟಿ ಏನಿತ್ತು ಲಾಭವನ್ನು ಗಳಿಸೋದಕ್ಕೋಸ್ಕರವಾಗಿ ಅಂತಹ ಒಂದು ಪೈಪೋಟಿಯನ್ನು ನಿರ್ಮೂಲನೆ ಮಾಡುವ ಮೂಲಕ ಸಹಕಾರದ ಭಾವನೆಯನ್ನು ಹೆಚ್ಚಳ ಮಾಡ್ತಾ ಹೋಗುತ್ತೆ. ಅಂದರೆ ಉತ್ಪಾದಕರು ಮತ್ತು ಕಾರ್ಮಿಕ ವರ್ಗದ ನಡುವೆ ಏನು ಸಹಕಾರದ ಮನೋಭಾವನೆ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗುತ್ತೆ. ಅಸಂಬದ್ಧವಾದಂಥ ಪೈಪೋಟಿಯಿಂದಾಗಿ ರಾಜ್ಯದ ಆರ್ಥಿಕತೆ ಹಾಗೇನೇ ಸಂಪತ್ತು ಕೂಡ ನಾಶವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಏರುಪೇರಾಗ್ತಕ್ಕಂಥದಕ್ಕೆ ಅವಕಾಶವಿರುತ್ತೆ. ಆದ್ದರಿಂದ ಬಂಡವಾಳಶಾಹಿ ವ್ಯವಸ್ಥೆಯ ಈ ಒಂದು ಪೈಪೋಟಿಯ ತತ್ವವನ್ನು ಸಂಪೂರ್ಣವಾಗಿ ನಾಶಗೊಳಿಸಿ ಅದಕ್ಕೆ ಬದಲಾಗಿ ಸಹಕಾರ ತತ್ವಕ್ಕೆ ಬದ್ಧವಾದಂತಹ ವ್ಯವಸ್ಥೆಯನ್ನು ಸೃಷ್ಟಿಸಬೇಕು ಅಂತಕ್ಕಂಥದ್ದು ಇದರ ಮುಖ್ಯವಾದಂತಹ ಉದ್ದೇಶವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದರೆ ಈ ಒಂದು ಸಹಕಾರ ತತ್ವಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಕೂಡ ಸಮಾಜವಾದದ ಮತ್ತೊಂದು ಮುಖ್ಯವಾದಂತಹ ಗುಣ. ಅದೇ ಬಂಡವಾಳಶಾಹಿಯಲ್ಲಿ ಸಹಕಾರ ತತ್ವಕ್ಕೆ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ. ಪರಸ್ಪರ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ನಡುವೆ ನಿರಂತರವಾಗಿ ಪೈಪೋಟಿ ಅಂತಕ್ಕಂಥದ್ದು ನಡೀತಾ ಇತ್ತು. ಜೊತೆಗೆ ಬಂಡವಾಳಶಾಹಿಗಳಲ್ಲೇ ಹೆಚ್ಚಿನ ಲಾಭವನ್ನು ಗಳಿಸೋದಕ್ಕೋಸ್ಕರವಾಗಿಯೂ ಕೂಡ ಪೈಪೋಟಿ ನಿರಂತರವಾಗಿ ನಡೀತಾ ಇತ್ತು. ಇದರಿಂದಾಗಿ ದೇಶದ ಆರ್ಥಿಕತೆ ಮತ್ತು ಸಂಪತ್ತೇನಿದೆ ಅದು ನಾಶವಾಗ್ತಕ್ಕಂತಹ ಅಥವಾ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಏರುಪೇರಾಗಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾಗಿ ಇಂತಹ ಎಲ್ಲ ಅನಿಷ್ಟಗಳನ್ನು ಕೂಡ ನಿರ್ಮೂಲನ ಮಾಡಿ ಬಂಡವಾಳಶಾಹಿಗಳು ಏನಿದ್ರು ಆ ಬಂಡವಾಳಶಾಹಿ ವ್ಯವಸ್ಥೆಯ ಪೈಪೋಟಿ ತತ್ವವನ್ನು ಸಂಪೂರ್ಣವಾಗಿ ನಾಶಗೊಳಿಸಿ ಅದರ ಜಾಗದಲ್ಲಿ ಸಹಕಾರ ತತ್ವವನ್ನು ಜಾರಿಗೆ ತರುವ ಮೂಲಕ ದೇಶವನ್ನು ಸಮಗ್ರವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ತನ್ನ ಗುಣವನ್ನಾಗಿ ಸಮಾಜವಾದ ಹೊಂದಿರತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಮತ್ತೊಂದು ಮುಖ್ಯವಾದಂತಹ ಗುಣ ಖಾಸಗಿ ಆಸ್ತಿಯ ನಿರ್ಮೂಲನೆ. ಎಲಿಮಿನೇಟ್ಸ್ ಪ್ರೈವೇಟ್ ಪ್ರಾಪರ್ಟಿ. ಖಾಸಗಿ ಆಸ್ತಿಯನ್ನು ಸಂಪೂರ್ಣವಾಗಿ ನಾಶಗೊಳಿಸ್ತಕ್ಕಂತಹದ್ದು ಕೂಡ ಅಥವಾ ನಿರ್ಮೂಲನಗೊಳಿಸಬೇಕು ಅಂತಕ್ಕಂಥದ್ದು ಕೂಡ ಸಮಾಜವಾದದ ಮತ್ತೊಂದು ಗುಣ. ಇಟ್ ಮೀನ್ಸ್ ದರ್ ಈಸ್ ನೋ ಸ್ಕೋಪ್ ಫಾರ್ ಪ್ರೈವೇಟ್ ಪ್ರಾಪರ್ಟಿ. ಇಟ್ ರಿಮೂವ್ಸ್ ಎಕನಾಮಿಕ್ಸ್ ಇನ್ಇಕ್ವಾಲಿಟಿ ಬೈ ಎಲಿಮಿನೇಟಿಂಗ್ ಪ್ರೈವೇಟ್ ಪ್ರಾಪರ್ಟಿ. ಖಾಸಗಿ ಆಸ್ತಿಯನ್ನು ನಿರ್ಮೂಲನ ಮಾಡಬೇಕು. ಅದರಲ್ಲೂ ಕೂಡ ಇವರು ಹೇಳ್ತಾರೆ ಸಮಾಜವಾದಿಗಳು, ಬಹುಶಃ ಸಮಾಜದಲ್ಲಾಗ್ತಕ್ಕಂಥ ಎಲ್ಲ ಅನ್ಯಾಯಗಳಿಗೂ ಕೂಡ ಎಲ್ಲ ಕೆಡುಕುಗಳಿಗೂ ಕೂಡ ಎಲ್ಲ ರೀತಿಯ ತಾರತಮ್ಯಗಳಿಗೂ ಕೂಡ ಖಾಸಗಿ ಆಸ್ತಿಯೇ ಕಾರಣ ಅಂತೇಳಿಬಿಟ್ಟು ಪರಿಗಣಿಸಿರ್ತಕ್ಕಂತಹ ಸಮಾಜವಾದ ಖಾಸಗಿ ಆಸ್ತಿಯನ್ನು ಸಮಾಜಕ್ಕೆ ಅಂಟಿರ್ತಕ್ಕಂತಹ ಪಿಡುಗು ಅಥವಾ ರೋಗ ಅಂತ ಹೇಳಿಬಿಟ್ಟು ಕರೀತಾರೆ. ಸಮಾಜವಾದಿಗಳು ಖಾಸಗಿ ಆಸ್ತಿಯನ್ನು ಸಮಾಜಕ್ಕೆ ಅಂಟಿರ್ತಕ್ಕಂತಹ ಪಿಡುಗು ಅಥವಾ ಕೆಡುಕು ಅಥವಾ ದೋಷ ಅಂತ ಹೇಳಿಬಿಟ್ಟು ಪರಿಗಣಿಸಿದ್ದಾರೆ. ಆದ್ದರಿಂದಲೇ ಖಾಸಗಿ ಆಸ್ತಿಯನ್ನು ರದ್ದುಗೊಳಿಸಿ, ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಆಸ್ತಿಯನ್ನು ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಕೆಲವು ವ್ಯಕ್ತಿಗಳಿಗೆ ಮಾತ್ರವೇ ಅನುಭವಿಸಲಿಕ್ಕೆ ಅಥವಾ ಒಡೆತನವನ್ನು ಹೊಂದಲಿಕ್ಕೆ ಅವಕಾಶವನ್ನು ಕೊಡಬಾರದು. ಅದಕ್ಕೆ ಬದಲಾಗಿ ಎಲ್ಲ ಆಸ್ತಿಯನ್ನು ಕೂಡ ಸಾರ್ವತ್ರಿಕ ಆಸ್ತಿ ಅಂತ ಹೇಳಿಬಿಟ್ಟು ಘೋಷಣೆ ಮಾಡಬೇಕು. ಸಾರ್ವತ್ರಿಕ ಆಸ್ತಿ ಮೀನ್ಸ್ ಇಡೀ ಸಮಾಜದ ಆಸ್ತಿ ಅಥವಾ ಇಡೀ ರಾಜ್ಯದ ಆಸ್ತಿ ಅಂತ ಹೇಳಿಬಿಟ್ಟು ಅದನ್ನು ಪರಿಗಣಿಸಬೇಕು, ಘೋಷಣೆ ಮಾಡಬೇಕು. ಆಗ ಸಮಾಜದಲ್ಲಿನ ಈ ಪಿಡುಗು ಅಂತಕ್ಕಂಥದ್ದು ಮಾಯವಾಗಿ ಎಲ್ಲರೂ ಕೂಡ ಸಮಾನರಾಗ್ತಾರೆ. ಇಲ್ಲ ಅಂತಂದರೆ ಮಾಮೂಲಿ ಹಾಗೇನೆ ಅಸಮಾನತೆ ಅಂತಕ್ಕಂಥದ್ದು ಮುಂದುವರಿತಾ ಹೋಗುತ್ತೆ. ಉಳ್ಳವರು ಅಥವಾ ಇಲ್ಲದೇ ಇರ್ತಕ್ಕಂಥವರು, ಬಡವರು ಅಥವಾ ಶ್ರೀಮಂತರು, ಇಂತಹ ಎಲ್ಲ ರೀತಿಯ ಅಸಮಾನತೆಗಳ ಸೃಷ್ಟಿಗೂ ಕೂಡ ಖಾಸಗಿ ಆಸ್ತಿಯೇ ಕಾರಣ. ಯಾಕೆ ಅಂತಂದರೆ ಸಮಾಜವಾದ ಜಾರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕೆಲವೇ ಕೆಲವು ಮಂದಿ ಮಾತ್ರವೇ ಈ ಒಂದು ಖಾಸಗಿ ಆಸ್ತಿಯ ಮೇಲೆ ಒಡೆತನವನ್ನು ಅಥವಾ ನಿಯಂತ್ರಣವನ್ನು ಸಾಧಿಸಿದ್ರು. ಅದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಿದೆ. ಹಾಗಾಗಿಯೇ ಅದನ್ನು ಸಂಪೂರ್ಣವಾಗಿ ಇಡೀ ಸಮಾಜದ ಆಸ್ತಿಯನ್ನಾಗಿ ಪರಿವರ್ತನೆಯನ್ನು ಮಾಡಬೇಕು. ಆಗ ಸಮಾಜದಲ್ಲಿನ ಈ ಒಂದು ಪಿಡುಗು ಅಂತಕ್ಕಂಥದ್ದು ಮಾಯವಾಗಿ ಎಲ್ಲರೂ ಕೂಡ ಸಮಾನರಾಗ್ತಾರೆ. ಆವಾಗ ಆರ್ಥಿಕ ಅಸಮಾನತೆಯು ಕೂಡ ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತೆ. ಆರ್ಥಿಕವಾಗಿ ಸಮಾನತೆಯು ಕೂಡ ಜಾರಿಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿಬಿಟ್ಟು ಸಮಾಜವಾದಿಗಳು ಪ್ರತಿಪಾದಿಸ್ತಾರೆ. ಇದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ಗುಣ. ಹಾಗೇನೇ ಶಾಂತಿಯುತವಾದಂತಹ ಬದಲಾವಣೆ. ಸಮಾಜವಾದವು ಕ್ರಾಂತಿ ಅಥವಾ ಹಿಂಸಾತ್ಮಕ ವಿಧಾನಗಳನ್ನು ಪ್ರೋತ್ಸಾಹಿಸುವುದಕ್ಕೆ ಬದಲಾಗಿ ಶಾಂತಿಯುತ ವಿಧಾನಗಳ ಮೂಲಕ ಬಂಡವಾಳಶಾಹಿಯನ್ನು ನಿರ್ಮೂಲನ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ತರೋದಕ್ಕೆ ಸಹಕಾರಿಯಾಗುತ್ತೆ. ಅಂದರೆ ಬೇರೆ ಎಲ್ಲವೂ ಕೂಡ ಉದಾಹರಣೆಗೆ ಏನು ಕಮ್ಯುನಿಸಮ್ ಇರಬಹುದು, ಫ್ಯಾಸಿಸಮ್ ಇರಬಹುದು, ಇವೆಲ್ಲವುಗಳು ಕೂಡ ಹಿಂಸೆ ಅಥವಾ ಕ್ರಾಂತಿಗೆ ಹೆಚ್ಚಿನ ಏನು
ಪ್ರಾಮುಖ್ಯತೆಯನ್ನು ಕೊಡುತ್ತೆ, ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ. ಆದರೆ ಸಮಾಜವಾದ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಥವಾ ಕೆಲವು ಬಂಡವಾಳಶಾಹಿಗಳ ಕಪಿಮುಷ್ಟಿಯಲ್ಲಿರ್ತಕ್ಕಂತಹ ರಾಜ್ಯದ ಆಡಳಿತವನ್ನು, ಉತ್ಪಾದನಾ ಸಾಧನಗಳನ್ನು, ಇವುಗಳನ್ನು ಶಾಂತಿಯುತವಾಗಿ, ಅಹಿಂಸಾತ್ಮಕವಾಗಿ, ಹಂತವಾಗಿ, ನಿಧಾನವಾಗಿ ಸಮಾಜದ ಹಿತಕ್ಕೆ ಅವುಗಳನ್ನು ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಹಿಂಸೆ ಅಥವಾ ಕ್ರಾಂತಿಯ ಮಾರ್ಗವನ್ನು ಅನುಸರಿಸಬಾರ್ದು. ಅಂದರೆ ಬಂಡವಾಳಶಾಹಿಯನ್ನು ಮನವೊಲಿಸುವ ಮೂಲಕ ಸ್ವ ಇಚ್ಛೆಯಿಂದ ಬಂಡವಾಳಶಾಹಿಗಳೇ ತಮ್ಮಲ್ಲಿರ್ತಕ್ಕಂಥ ಎಲ್ಲವನ್ನ ಕೂಡ, ಅಂದರೆ ಆಸ್ತಿ ಸಂಪತ್ತನ್ನು ಇಡೀ ಸಮಾಜಕ್ಕೆ ಅವರನ್ನು ಬಿಟ್ಟು ಕೊಡುವಂತೆ ಮನವೊಲಿಸ್ತಕ್ಕಂಥದ್ದನ್ನು ಶಾಂತಿಯುತವಾದಂಥ ವಿಧಾನಗಳ ಮೂಲಕವೇ ಮಾಡಬೇಕು ಅಂತಂದು ಕೂಡ ಸಮಾಜವಾದ ಪ್ರತಿಪಾದಿಸುತ್ತೆ. ಒಟ್ಟಾರೆಯಾಗಿ ಶಾಂತಿಯುತ ಬದಲಾವಣೆಯ ಮೂಲಕ ಸಮಾಜದ ಸುಧಾರಣೆಗೆ ಆದ್ಯತೆಯನ್ನು ಅಥವಾ ಅವಕಾಶವನ್ನು ಈ ಒಂದು ಸಮಾಜವಾದ ಕಲ್ಪಿಸಿಕೊಟ್ಟಿದೆ. ಇದು ಕೂಡ ಸಮಾಜವಾದದ ಮತ್ತೊಂದು ಮುಖ್ಯವಾದಂತಹ ಗುಣವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗೇನೇ ಮತ್ತೊಂದು ಅಂಶ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್, ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆ. ಸಮಾಜವಾದ ಜಾರಿಯಾದರೆ ಅಥವಾ ಅದು ಕಾರ್ಯರೂಪಕ್ಕೆ ಬಂದಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸುಧಾರಣೆಯಾಗತ್ತೆ. ಅಂದರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಸುಧಾರಣೆಯಾಗತ್ತೆ. ಇದರಿಂದಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ, ಈಕ್ವಲ್ ಪೇ ಟು ಈಕ್ವಲ್ ವರ್ಕ್. ಅಂದರೆ ಈಗ ಒಬ್ಬ ಪುರುಷ ಮತ್ತು ಮಹಿಳೆ ಇಬ್ಬರೂ ಕೂಡ ಒಂದೇ ಕೆಲಸವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಒಂದೇ ವೇತನವನ್ನು, ಸಮಾನ ಕೆಲಸಕ್ಕೆ ಸಮಾನ ವೇತನ, ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕಾರ್ಮಿಕರಿಗೆ ಯಾವುದೇ ಉದ್ಯೋಗದ ಭದ್ರತೆ ಅಂತಕ್ಕಂಥದ್ದು ಇರಲಿಲ್ಲ. ಅಂದರೆ ನಾನು ಎಷ್ಟು ದಿವಸ ಉದ್ಯೋಗ ಮಾಡ್ತೇನೆ, ಎಷ್ಟು ದಿವಸ ಈ ಒಂದು ವೃತ್ತಿಯಲ್ಲಿರ್ತೇನೆ ಅಂತಕ್ಕಂಥದ್ರ ಬಗ್ಗೆ ಯಾವುದೇ ಜಾಬ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಇರಲಿಲ್ಲ. ಆದರೆ ಸಮಾಜವಾದದಲ್ಲಿ ಉದ್ಯೋಗ ಭದ್ರತೆ, ಹಾಗೆಯೇ ಉತ್ಪಾದನಾ ಸಾಧನಗಳೆಲ್ಲವನ್ನ ಕೂಡ ರಾಷ್ಟ್ರೀಕರಣಗೊಳಿಸೋದ್ರಿಂದ ಆದಾಯದಲ್ಲಿ ಏನು ಮೊದಲು ಅಸಮಾನತೆ ಇತ್ತು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ, ಅವೆಲ್ಲವನ್ನ ಕೂಡ ನಿರ್ಮೂಲನೆ ಮಾಡಬಹುದು ಅಥವಾ ತೊಡೆದು ಹಾಕಬಹುದು. ಬಹಳ ಮುಖ್ಯವಾಗಿ ಸಮಾಜವಾದವನ್ನು ಜಾರಿಗೆ ತರೋದ್ರಿಂದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸುಧಾರಣೆಯಾಗುತ್ತೆ. ಉದಾಹರಣೆಗೆ ಸಮಾನ ಕೆಲಸಕ್ಕೆ, ಇದರಿಂದಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ, ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆ ಸಿಗುತ್ತೆ. ಹಾಗೇನೇ ಉತ್ಪಾದನಾ ಸಾಧನಗಳನ್ನೆಲ್ಲವನ್ನ ಕೂಡ ರಾಷ್ಟ್ರೀಕರಣಗೊಳಿಸೋದ್ರಿಂದ, ಅಂದರೆ ಇಡೀ ಸಮಾಜ ಅಥವಾ ರಾಜ್ಯದ ಒಡೆತನಕ್ಕೆ ಒಪ್ಪಿಸೋದ್ರಿಂದ ಆದಾಯದಲ್ಲಿನ ಅಸಮಾನತೆಯನ್ನು ಕೂಡ ನಿರ್ಮೂಲನೆ ಮಾಡಬಹುದಾಗುತ್ತೆ. ಬಡವರು ಹಾಗೂ ಕಾರ್ಮಿಕರ ಶೋಷಣೆ ಏನಿದೆ ಅದು ನಿರ್ಮೂಲನೆಯಾಗಿ ಸಾಮಾಜಿಕವಾಗಿಯೂ ಕೂಡ ಸಮಾನತೆ ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ಈ ಮೊದಲು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಬಡವರನ್ನು ಮತ್ತು ಕಾರ್ಮಿಕರನ್ನು ಸಂಪೂರ್ಣವಾಗಿ ಶೋಷಣೆ ಮಾಡಲಾಗ್ತಾ ಇತ್ತು. ಆದರೆ ಈ ಒಂದು ಸಮಾಜವಾದಿ ವ್ಯವಸ್ಥೆ ಜಾರಿಗೆ ಬಂದಾಗ ಅಥವಾ ಸಮಾಜವಾದ ಜಾರಿಗೆ ಬಂದರೆ ಬಡವರ ಮತ್ತು ಕಾರ್ಮಿಕರ ಶೋಷಣೆ ನಿರ್ಮೂಲನೆಯಾಗತ್ತೆ. ಆ ಮೂಲಕ ಸಾಮಾಜಿಕ ಸಮಾನತೆಯೂ ಕೂಡ ಜಾರಿಗೆ ತರಲಿಕ್ಕೆ ಅವಕಾಶವಾಗುತ್ತೆ ಅಂತಕ್ಕಂತಹ ಗುಣವನ್ನು ಈ ಒಂದು ಸಮಾಜವಾದ ಹೊಂದಿರತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಮತ್ತೊಂದು ಮುಖ್ಯವಾದಂತಹ ಗುಣ ಸಮಾಜವಾದದ್ದು. ಸಮಾಜವಾದವು ಕೃತಕ ಅಭಾವ ಸೃಷ್ಟಿಯಿಂದ ಆಗಬಹುದಾದಂತಹ ಎಲ್ಲ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಹತ್ತಿಕ್ಕುತ್ತೆ. ಅಂದರೆ ಮೊದಲು ಬಂಡವಾಳಶಾಹಿ ಪದ್ಧತಿಯಲ್ಲಿ ಏನು ಬಂಡವಾಳಶಾಹಿಗಳು ಸಾಕಷ್ಟು ಕೃತಕವಾದಂಥ ಒಂದು ಅಭಾವಗಳನ್ನು ಸೃಷ್ಟಿ ಮಾಡ್ತಾಯಿದ್ರು. ಅಂದರೆ ವಸ್ತುಗಳ ಕೃತಕ ಅಭಾವ, ವಸ್ತುಗಳಿದ್ದರೂ ಕೂಡ ಇಲ್ಲ ಅಂತ ಹೇಳಿಬಿಟ್ಟು ಜನಗಳಿಗೆ ಮೋಸ ಮಾಡ್ತಕ್ಕಂಥದ್ದು, ಅವುಗಳಿಗೆ ಕೃತಕವಾಗಿ ಅಭಾವವನ್ನು ಸೃಷ್ಟಿಸುವ ಮೂಲಕ ಬೆಲೆ ಹೆಚ್ಚಳ, ಬೆಲೆಯನ್ನು ಏರಿಕೆ ಮಾಡ್ತಕ್ಕಂಥದ್ದು, ಹಾಗೇನೇ ಕಾಳಸಂತೆಯಲ್ಲಿ ಮಾರಾಟವನ್ನು ಮಾಡ್ತಕ್ಕಂಥದ್ದು, ಕಳ್ಳ ಸಾಗಾಣಿಕೆ, ಇವೆಲ್ಲವೂ ಕೂಡ ಬಂಡವಾಳಶಾಹಿ ವ್ಯವಸ್ಥೆಯ ಕೊಡುಗೆಗಳಾಗಿದ್ದಾವೆ. ಅಂದರೆ ಆ ಒಂದು ಸಮಾಜವಾದ ಅಂತಕ್ಕಂತಹ ಒಂದು ಪರಿಕಲ್ಪನೆ ಕೃತಕ ಅಭಾವ ಸೃಷ್ಟಿಯಿಂದ ಆಗಬಹುದಾದಂತಹ ಎಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್, ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಕೂಡ ಇದು ನಿರ್ಮೂಲನಗೊಳಿಸುತ್ತೆ. ಹತ್ತಿಕ್ಕತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗುತ್ತೆ. ಅಂದರೆ ಮಾನವ ನಿರ್ಮಿತವಾದಂಥ ಎಲ್ಲ ರೀತಿಯ ಕೃತಕವಾದಂಥ ಒಂದು ಅಭಾವಗಳನ್ನು ಕೂಡ ನಿರ್ಮೂಲನ ಮಾಡಿ ಸಮಾಜದ ಹಿತಕ್ಕೆ ಪೂರಕವಾದಂಥ ವಾತಾವರಣವನ್ನು ಇದು ಕಲ್ಪಿಸಿಕೊಡುತ್ತೆ. ಇದು ಕೂಡ ಇದರ ಮತ್ತೊಂದು ಗುಣ. ಹಾಗೇನೇ ಮತ್ತೊಂದು ಅಂಶ, ಸಮಾಜವಾದವು ವ್ಯಕ್ತಿಗಿಂತ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಸಮಾಜದ ಹಿತವೇ ಮುಖ್ಯ ಅಂತಂದು ಕೂಡ ಪ್ರತಿಪಾದಿಸುತ್ತೆ. ಅಂದರೆ ಇಲ್ಲಿ ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಮಾಜವಾದ ನೀಡ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಸಮಾಜದ ಹಿತನೇ ಮುಖ್ಯ, ವ್ಯಕ್ತಿಗಿಂತಲೂ ಕೂಡ ಸಮಾಜದ ಹಿತವೇ ಬಹಳ ಮುಖ್ಯ ಅಂತಂದು ಕೂಡ ಈ ಒಂದು ಸಮಾಜವಾದ
ಪ್ರತಿಪಾದಿಸುತ್ತೆ. ಇದು ಕೂಡ ಸಮಾಜವಾದದ ಮತ್ತೊಂದು ಮುಖ್ಯವಾದಂತಹ ಗುಣವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಸಮಾಜವಾದದ ಗುಣಗಳನ್ನು ನಾವು ಅವಲೋಕಿಸ್ತಾ ಹೋದಾಗ ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಅದ್ಭುತವಾದಂತಹ ಒಂದು ರಾಜಕೀಯ ಸಿದ್ಧಾಂತ, ರಾಜಕೀಯ ಚಳುವಳಿಯೂ ಕೂಡ ಆಗಿದ್ದು, ಇದು ವ್ಯಕ್ತಿಗೂ ಕೂಡ ಒಂದು ಕಡೆಯಲ್ಲಿ ಅವನ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ, ಅವನ ಹಕ್ಕುಗಳನ್ನು ಕಾಪಾಡ್ತಾ ಹೋಗುತ್ತೆ. ಹಾಗೇನೇ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಿರ್ಮೂಲನ ಮಾಡುತ್ತೆ ಸಮಾಜವಾದ. ಹಾಗೇನೇ ವೈಯಕ್ತಿಕ ಲಾಭಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸುತ್ತೆ. ಹಾಗೆಯೇ ಆರ್ಥಿಕ ಸಮಾನತೆಯನ್ನು ಜಾರಿಗೆ ತರ್ತಕ್ಕಂಥದ್ದು, ಪೈಪೋಟಿಯ ಜಾಗದಲ್ಲಿ ಸಹಕಾರ ತತ್ವವನ್ನು ಜಾರಿಗೆ ತರ್ತಕ್ಕಂಥದ್ದು, ಖಾಸಗಿ ಆಸ್ತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡ್ತಕ್ಕಂಥದ್ದು, ಹಾಗೆಯೇ ಬಂಡವಾಳಶಾಹಿ ವ್ಯವಸ್ಥೆಯಿಂದ ಸಮಾಜ ಅಥವಾ ಸಮಷ್ಟಿ ಒಂದು ವಾದಕ್ಕೆ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿಯುತವಾದಂಥ ವಿಧಾನಗಳನ್ನು ಬಳಸ್ಕೊಳ್ಳೋದಕ್ಕೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಹಾಗೆಯೇ ಕೃತಕ ಅಭಾವ ಸೃಷ್ಟಿಯಿಂದ ಆಗಬಹುದಾದಂಥ ಎಲ್ಲ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಕೂಡ ತಡೆಗಟ್ಟತಕ್ಕಂತಹದ್ದು, ಹಾಗೇನೇ ವ್ಯಕ್ತಿಗಿಂತ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅಥವಾ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಇವೆಲ್ಲ ಅಂಶಗಳನ್ನು ಕೂಡ ಗುಣಗಳಲ್ಲಿ ನಾವು ಕಂಡಂತಹ ಸಂದರ್ಭದಲ್ಲಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರಬಹುದಾಗಿದೆ. ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಇತ್ತೀಚೆಗೆ ಅಂದರೆ 19 ಮತ್ತು 20ನೇ ಶತಮಾನಗಳಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾದಂಥ ಒಂದು ರಾಜಕೀಯ ಸಿದ್ಧಾಂತವಾಗಿದ್ದಾಗ್ಯೂ ಕೂಡ ಈ ಒಂದು ರಾಜಕೀಯ ಸಿದ್ಧಾಂತ ಅದ್ಭುತವಾದಂಥ ಗುಣಗಳನ್ನು ಹೊಂದಿ ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ಮೂಲಕ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿನ ಎಲ್ಲ ನ್ಯೂನ್ಯತೆಗಳನ್ನು ಕೂಡ ನಿರ್ಮೂಲನ ಮಾಡುವ ಮೂಲಕ ಇಡೀ ಸಮಾಜದ ಅಥವಾ ಇಡೀ ರಾಜ್ಯದ ಎಲ್ಲ ಜನರ ಅಂದರೆ ಇಡೀ ಸಮಾಜದಲ್ಲಿ ಬರ್ತಕ್ಕಂಥ ಎಲ್ಲರ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಈ ಒಂದು ಸಮಾಜವಾದ ಹೊಂದಿರತಕ್ಕಂಥದ್ದನ್ನು ಇದರ ಗುಣಗಳ ಮೂಲಕ ನಾವು ತಿಳಿಯಬಹುದಾಗಿದೆ. ಇದಿಷ್ಟು ಕೂಡ ಸಮಾಜವಾದದ ಗುಣಗಳು.